ಒಟ್ಟಾರೆಯಾಗಿ ರಾಜ್ಯದ ಜನರಿಗೆ ರಾಜ್ಯ ಸರ್ಕಾರ ಮತ್ತೆ ಶಾಕ್ ಕೊಟ್ಟಿದೆ. ಈ ಕಡೆ ಹೆಣ್ಮಕ್ಳಿಗೆ ಕೆಲವೊಂದು ಗ್ಯಾರಂಟಿ, ಆ ಶಕ್ತಿ ಯೋಜನೆ, ಮತ್ತೊಂದು ಮಗದೊಂದು ಗೃಹಲಕ್ಷ್ಮಿ ಅಂತ ಆಸೆ ತೋರಿಸಿ ಈ ರೀತಿಯಾಗಿ ಬರೆ ಎಳೆಯುವಂತಹ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾದಂಗೆ ಕಾಣಿಸ್ತಾ ಇದೆ. ಯುಗಾದಿ ಹಬ್ಬದ ಹೊತ್ತಲ್ಲಿ ಬೆಲ್ಲ ಎಷ್ಟು ಜನಕ್ಕೆ ಸಿಕ್ತೋ ಇಲ್ವೋ ಗೊತ್ತಿಲ್ಲ, ಬೆಲ್ಲ ಮಾತ್ರ ಅವ್ರಿಗೆ ಸಿಕ್ಕಿದೆ. ಅವ್ರದೆಲ್ಲ ಸಂಬಳ ನೋಡಿದ್ರೆ ನೀವು ಹೈಕ್ ಆಗಿದೆ ಎಷ್ಟು ಅಂತ, ಸಚಿವರುಗಳಿಗೆಷ್ಟು, ಮುಖ್ಯಮಂತ್ರಿಗೆಷ್ಟು, ಸ್ಪೀಕರಿಗೆಷ್ಟು, ಶಾಸಕರುಗಳಿಗೆಷ್ಟು ಅಂತ. ನಮ್ಗಳಿಗೆ ಮಾತ್ರ ಹೈಕ್ ಇರಲಿ, ಒಂದ್ರ ಮೇಲೊಂದು ಬೆಲೆ ಏರಿಕೆ ಆಗ್ತಲೇ ಇದೆ. ಇತ್ತೀಚೆಗೆ ತಾನೇ ಹಾಲಿನ ದರ ಏರಿಕೆ ಮಾಡಿದ್ದ ರಾಜ್ಯ ಸರ್ಕಾರ ಮತ್ತೆ ಶಾಕ್ ಕೊಟ್ಟಿದೆ ರಾಜ್ಯದ ಜನರಿಗೆ. ಅಗೇನ್ 4 ರೂಪಾಯಿಗಳ ಹೆಚ್ಚಳಕ್ಕೆ ಮುಂದಾಗಿದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ನೋಡ್ತಾ ಹೋಗೋಣ. ನಂದಿನಿ ಹಾಲು ಹಳೆ ದರ ಎಷ್ಟಿತ್ತು, ಹೊಸ ದರ ಏನಾಗಿದೆ ಅಂತ. ನೀಲಿ ಪ್ಯಾಕೆಟ್ ಇಲ್ಲಿ ತನಕ 1 ಲೀಟರ್ಗೆ ಎಷ್ಟು ರೂಪಾಯಿ ಕೊಡ್ತಾ ಇದ್ರಿ ನೀವು? 44 ರೂಪಾಯಿನ. ಹಾಗಾದ್ರೆ 4 ರೂಪಾಯಿ ಜಾಸ್ತಿ ತಗೊಂಡೋಗಿ ಇನ್ಮೇಲೆ 48 ರೂಪಾಯಿ ಆಗಿದೆ. ಆರೆಂಜ್ ಪ್ಯಾಕೆಟ್ ಅಂದರೆ ಸ್ವಲ್ಪ ಹೆಚ್ಚಿಗೆ ಫ್ಯಾಟ್ ಇದ್ದಂತಹ ಹಾಲು, ಆರೆಂಜ್ ಪ್ಯಾಕೆಟ್ 54 ರೂಪಾಯಿ ಇತ್ತು, ಅದಕ್ಕೂ ಕೂಡ 4 ರೂಪಾಯಿ ಹೆಚ್ಚಳ. ಓಕೆ, ಇವರು ಹೋಲ್ಸೇಲ್ ಆಗಿ 4 ರುಪೀಸ್ ಎಲ್ಲ ರೀತಿಯ ಹಾಲುಗೂ 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಗ್ರೀನ್ ಸ್ಪೆಷಲ್ ಮಿಲ್ಕ್ ಅಥವಾ ಸ್ಪೆಷಲ್ ಹಾಲು 54 ರೂಪಾಯಿ ಇತ್ತು ಪ್ರತಿ ಲೀಟರ್ಗೆ, ಈಗ 58 ರೂಪಾಯಿ ಆಗುತ್ತೆ. ನಾರ್ಮಲ್ ಗ್ರೀನ್ 52 ಇತ್ತು, ಇದೀಗ 56, 4 ರೂಪಾಯಿ ಜಾಸ್ತಿ ಆಗಿದೆ 1 ಲೀಟರ್ಗೆ. ಅಲ್ಲಿಗೆ ಅರ್ಧ ಲೀಟರ್ಗೆ 2 ರೂಪಾಯಿ ಜಾಸ್ತಿ ಆಗುತ್ತೆ. ಸಮೃದ್ಧಿ ಪ್ಯಾಕೆಟ್ 56 ಇದ್ದಿದ್ದು 60ಕ್ಕೆ ಏರಿಕೆ ಆಗಿದೆ. ಸೊ ಬೆಳಗ್ಗೆ ಹೊತ್ತು ಹಾಲನ್ನ ತಗೊಳ್ಳೋಕೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಹೆಚ್ಚಿಗೆ ಹಣ ಇಟ್ಕೊಂಡು ಹೋದ್ರೆ ಒಳ್ಳೆಯದು. ನೀಲಿ ಪ್ಯಾಕೆಟ್ 44 ಇದ್ದಿದ್ದು 48. ಸದ್ಯ ಮೊಸರೇನು ಏರಿಕೆ ಮಾಡಿಲ್ವಲ್ಲ, ಹಾಲು ಮಾತ್ರ ಏರಿಕೆ ಮಾಡಿರುವಂಥದ್ದು. ಪ್ರತಿ ಲೀಟರ್ಗೆ 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಆರೆಂಜ್ ಪ್ಯಾಕೆಟ್ 54 ಇದ್ದಿದ್ದು 58 ರೂಪಾಯಿ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ವೀರೇಶ್ ನೀಡ್ತಾರೆ. ವೀರೇಶ್, ಯುಗಾದಿ ಹಬ್ಬದ ಬೆಲ್ಲ ಮಾತ್ರ ರಾಜಕಾರಣಿಗಳಿಗೆ, ಬೇವು ಮಾತ್ರ ಜನಕ್ಕ. ಈಗ ಯಾವಾಗಿಂದ ಈ ಪರಿಷ್ಕೃತ ದರ ಜಾರಿಗೆ ಬರುತ್ತೆ? ಯಾವಾಗಿಂದ ಎಕ್ಸ್ಟ್ರಾ ಹಣವನ್ನು ಕೊಡ್ಬೇಕು ನಾವು ಹಾಲಿಗೆ? ವಿದ್ಯಾ, ಈಗಾಗ್ಲೇನೆ KMF ಹಾಲಿನ ದರವನ್ನ ಹೆಚ್ಚಳ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ವರದಿಯನ್ನು. ಸಂಪರ್ಕ ಸಾಧ್ಯ ಆಗ್ತಿಲ್ಲ, ಪುನಃ ಪ್ರಯತ್ನ ಪಡೋಣ. ವೆಲ್, ಇದೀಗ ಯಾವಾಗಿಂದ ಈ ಪರಿಷ್ಕೃತ ದರ ಜಾರಿಗೆ ಬರುತ್ತೆ? ನಾಳೆ ಬೆಳಗ್ಗೆಯಿಂದಲ್ಲ ಅಥವಾ ಇನ್ನೊಂದೆರಡು ದಿನ ತಡವ? ಅದ್ರ ಬಗ್ಗೆ ಡೀಟೇಲ್ಸ್ನ ನನ್ನ ಕಲ್ಲಿಗೆ ಕೊಡ್ತಾರೆ, ಕೇಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಇದೀಗ ಮತ್ತೆ ಹಾಲಿನ ದರ ಏರಿಕೆಗೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡೇ ಬಿಟ್ಟಿದ್ದಾರೆ. ಚರ್ಚಾ ಹಂತದಲ್ಲಿಲ್ಲ, ನಿರ್ಧಾರ ಆಗಿದೆ, ಫೈನಲ್. 4 ರೂಪಾಯಿ ಜಾಸ್ತಿ ಇನ್ನು ಮುಂದೆ 1 ಲೀಟರ್ ಹಾಲಿಗೆ. 18 ರೂಪಾಯಿಯಿಂದ ಆರಂಭ ಆಗಿದ್ದು ಏರಿಕೆ ಆಗ್ತಾ ಇದೆ 26 ತನಕ ಹೋಗಿತ್ತು. ಈಗ ಮತ್ತೆ 2 ರೂಪಾಯಿ ಅರ್ಧ ಲೀಟರ್ ಹಾಲಿಗೆ ನಾನು ಮಾತಾಡ್ತಾ ಇರೋದು. ಸೊ ಇದೀಗ ಬೆಳಗ್ಗೆ ಜೇಬು ಸ್ವಲ್ಪ ಖಾಲಿ ಆಗುತ್ತೆ, ಹಾಲಿನ ದರ ಏರಿಕೆ ಆಗ್ತಾ ಇದೆ. ಅದನ್ನೇ ಹೇಳಿದ್ದು, ಯುಗಾದಿ ಹಬ್ಬ ಬಂತು, ಇವ್ರುಗಳು ಮಾತ್ರ ಸಂಬಳವನ್ನು ಹೈಕ್ ಮಾಡ್ಕೊಂಡ್ರು. ಅದು ಎಷ್ಟು? 10%, 20% ಅಲ್ಲ, 1 to double. ಮುಖ್ಯಮಂತ್ರಿಗಳಿಗಿಷ್ಟು, ಶಾಸಕರುಗಳಿಗಿಷ್ಟು, ಸಚಿವರುಗಳಿಗಿಷ್ಟು ಅಂತ. ಅದೇ ಜನಕ್ಕೆ ಅಕ್ಕಿ ಬೆಲೆ ಜಾಸ್ತಿ, ಬೇಳೆ ಬೆಲೆ ಜಾಸ್ತಿ, ತರಕಾರಿ ಬೆಲೆ ಜಾಸ್ತಿ, ಕರೆಂಟ್ ಬೆಲೆ ಜಾಸ್ತಿ, ಕರೆಂಟ್ ಬಿಲ್ಲಿಂದು, ಮೆಟ್ರೋ ಬೆಲೆ ಜಾಸ್ತಿ, ಬಸ್ ಬೆಲೆ ಜಾಸ್ತಿ, ಬಸ್ ಟಿಕೆಟ್ದು. ಇದೀಗ ಹಾಲಿನ ದರ ಕೂಡ ಹೆಚ್ಚಳ. ಇದೊಂದು ಯಾಕೆ ಬಿಟ್ಬಿಡೋಣ, ಇದನ್ನೂ ಏರಿಕೆ ಮಾಡಿಬಿಡೋಣ ಅಂತ ಹಾಲು ಒಕ್ಕೂಟಗಳ ಒತ್ತಡಕ್ಕೆ ಫೈನಲಿ ರಾಜ್ಯ ಸರ್ಕಾರ ಮಾಡಿದೆ. ಹಾಗಾದ್ರೆ ಈ 4 ರೂಪಾಯಿಲಿ ರೈತರಿಗೆ ಎಷ್ಟು ಹೋಗುತ್ತೆ ಅದನ್ನ ಹೇಳಿ ಮೊದಲು. ಸರಿ, ಕೊಟ್ಬಿಡೋಣ 4 ರೂಪಾಯಿ, ರೈತರಿಗೆ ಎಷ್ಟು ಹೋಗುತ್ತೆ ಇದರಲ್ಲಿ?